ಗಾಸಿಪ್ ತಂದಾಯ್ತು. ನಾನು ಗಾಸಿಪ್ ಮಾಡೋಕ್ಕೆ ನನ್ನ ಜೊತೆ ಎಂದಿನಂತೆ ಪೂ ಇರಬೇಕಲ್ಲ. ಬನ್ನಿ ಪೂನ ವೆಲ್ಕಮ್ ಮಾಡೋಣ. ಹಲೋ ಪೂ. ಹಾಯ್ ಗುಂಡಿ. ಇನ್ನೂ ಹ್ಯಾಂಗ್ ಓವರಲ್ಲೇ ಇದ್ದಾಳೆ ಅವಳು. ನಿನ್ನೆ ಹ್ಯಾಂಗ್ ಓವರಿಂದ ಇನ್ನೂ ಆಚೆ ಬರಕ್ ಆಗ್ತಿಲ್ಲ. ಪೂಗಾಗ್ಲಿ ನನ್ಗಾಗ್ಲಿ ಇಬ್ರಿಗೂ ಹ್ಯಾಂಗ್ ಓವರಿಂದ ಆಚೆ ಬರಕ್ ಆಗ್ತಿಲ್ಲ. ಯಾಕೆ ಗೊತ್ತಾ, ನಿನ್ನೆ ವಿಚಾರ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಐ ಆಮ್ ಸ್ಟಿಲ್ ಇನ್ ಅ ಡ್ರೀಮ್ ಅನ್ನಿಸ್ತದೆ. ಅಷ್ಟು ಚೆನ್ನಾಗಿತ್ತು ನಿನ್ನೆ, ಹೇಳಲೇಬೇಕು. ಆ್ಯಕ್ಚುಲಿ ಅದೇ ಟಾಪಿಕ್ ಇವತ್ತು. ಅಷ್ಟಿದೆ ಮಾತಾಡೋಕ್ಕೆ, ಅದ್ರ ಬಗ್ಗೆ ಗಾಸಿಪ್ ಮಾಡೋಕೆ ಅಷ್ಟೊಂದಿದೆ ನಿಮ್ಮ ಜೊತೆ ನಮಗೆ. ಅಯ್ಯೋ ಸಖತ್ತಾಗಿ ಇನ್ನೂ ಎಷ್ಟಿದೆ ಗೊತ್ತಾ ಅದ್ರ ಬಗ್ಗೆ ಮಾತಾಡಿದ್ರೆ ಈ ದಿನಾನೂ ಸಾಲಲ್ಲ. ಇನ್ನೂ ಒಂದಷ್ಟು ಎಪಿಸೋಡ್ಸ್ಗಳಾಗ್ಬಿಡುತ್ತೆ, ಅಷ್ಟಿದೆ ಮಾತಾಡೋಕ್ಕೆ. ನಾವಿಬ್ರು ಸೇರ್ಕೊಂಡ್ರೆ ಗೊತ್ತಲ್ಲ ನಿಮಗೆ, ಒಡ ಅಂತಿರ್ತೀವಿ. ಆನ್ ಕ್ಯಾಮ್ರಾನೂ ಅಷ್ಟೇ, ಆಫ್ ಕ್ಯಾಮ್ರಾನೂ ಅಷ್ಟೇ. ಹೆಂಗಿತ್ತೆ ಬಂದು ವಾಪಸ್ಸು? ನಾನು ಸ್ವಲ್ಪ ನೋಡ್ತಾ ಇರ್ಬೋದು, ನನಗಿನ್ನ ಸುಸ್ತಿದೆ. ಅಷ್ಟು ಓಡಾಟ, ಅಷ್ಟು ಸೆಲೆಬ್ರೇಷನ್. ಓ ಮೈ ಗಾಡ್, ಕನಸು ನನ್ಸಾಗಿದೆ. ಇವಳು ಯಾವ ಲೆವೆಲಿಗೆ ಕನ್ಸು ಕಾಣ್ತಿದ್ಲಂದ್ರೆ, ಬಿಕಾಸ್ ಫ್ರೀಡಮ್ ಟಿವಿ ಫ್ರಮ್ ದ ಸ್ಕ್ರ್ಯಾಚ್ ಇಂದ ಸ್ಟಾರ್ಟಿಂಗ್ ಇಂದಾನು ಜೊತೆಲಿರ್ತಾರೆ, ಎಲ್ಲ ನೋಡಿರ್ತಾರೆ ನೋಡಿ. ಅವರು ಇವಳೊಂದು ಬರ ಹೇಳ್ತಾ ಇದ್ಲು. ನಾನು ರೀಸೆಂಟಾಗಿ ಬಂದಿದ್ದಲ್ಲ, ನನಗೆ ಓಕೆ ಮಾಡ್ತಾರೆ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಇತ್ತಾಯ್ತಾ. ಇವಳಿಗೆ ಫಸ್ಟ್ ಫಂಕ್ಷನ್ ಬೇರೆ ಇದು. ಸಿಕ್ಕಾಬಟ್ಟೆ ಎಕ್ಸೈಟ್. ಈ ಡ್ರೆಸ್ ಹಾಕೊಳ್ಳೋಣ, ಈ ಡ್ರೆಸ್ ಹಾಕೊಳ್ಳೋಣ. ಅದು ಎಷ್ಟು ಒಂದು ವಾರಕ್ಕೆ ಮುಂಚೆ ಆದರೆ ನಡೆಯುತ್ತೆ. 2 ತಿಂಗಳಿಗಿಂತ ಮುಂಚೆ, 3 ತಿಂಗಳಿಗೆ ಮುಂಚೆನೂ ಹೇಳ್ತಾ ಇದ್ಲು ನನ್ನ ಹತ್ರ, ಈ ಡ್ರೆಸ್ ಹಾಕ್ಕೋಬೇಕು ಕಣಿ, ಈ ಡ್ರೆಸ್ ಹಾಕ್ಕೋಬೇಕು, ಮಾಡ್ಕೋಬೇಕು, ಹಂಗೆ ಮಾಡ್ಕೋಬೇಕು, ಹಿಂಗೆ ಮಾಡ್ಕೋಬೇಕು. ಕೊನೆಗೆ ಮಾಡ್ಕೊಂಡೇನಮ್ಮ, ಅದ್ದೂರಿಯಾಗಾಯ್ತು. ಐ ವಾಸ್ ರಿಯಲಿ ಸೋ ಮಚ್ ಹ್ಯಾಪಿ. ಆ್ಯಂಡ್ ತುಂಬ ಸ್ಪೆಷಲ್ ಗೆಸ್ಟ್ಗಳೆಲ್ಲ ಬಂದಿದ್ರು. ಸಖತ್ತಾಗಿತ್ತು, ಮಜಾ ಮಾಡಿದ್ವಿ. ಭಾಳ ದಿನದ ಕನಸಿದೆ ಆ್ಯಕ್ಚುಲಿ. ಎಲ್ಲರೂ ಕೂಡ ನಮ್ಮ ಪರಿಶ್ರಮನ ನಿಮ್ಮ ಮುಂದೆ ತಂದಿದ್ದೀವಿ ನಾವು, ನಮ್ಮ ಎಲ್ಲ ಫ್ರೀಡಮ್ ಟಿವಿ ತಂಡದವರು. ಸೊ ನೀವೇ ಬೆಳೆಸ್ಬೇಕು, ನಿಮ್ಮ ಪ್ರೀತಿ ಸಹಕಾರ ಯಾವಾಗಲೂ ನಮ್ಮ ಜೊತೆ ಇರಬೇಕು. ಬಟ್ ನೆನ್ನೆ ವಿಚಾರದ ಬಗ್ಗೆ ಮಾತಾಡಲೇಬೇಕು. ಏನೋ ಫಸ್ಟ್ ಗೆಸ್ಟ್ ಬಗ್ಗೆ ಹೇಳೋದಾದ್ರೆ, ಚೆನ್ನಾಗಿರ್ಲಿ, ಇದು ನಿಮಗೆ ಬೋರಿಂಗ್ ಆಗಬಾರ್ದು ಅಂತ ನಾನು ಈ ತರ ತಗೋತೀನಿ. ಅವಳು ಗೆಸ್ ಮಾಡ್ತಾಳೆ ಆಯ್ತಾ, ಯಾಕಂದ್ರೆ ನಾವಿಬ್ರು ಒಟ್ಟಿಗೆ ಇದ್ವಲ್ಲ. ಸೊ ನಾನೊಂದು ಹಾಡು ಹೇಳ್ತೀನಿ ಆಯ್ತಾ, ಆಗ ನೀನು ಕಂಡುಹಿಡಿಬೇಕು ನಾನು ಯಾವ ಗೆಸ್ಟ್ ಬಗ್ಗೆ ಹೇಳ್ತೀನಿ. ನಾನು ಇದ್ದೆ, ನೀನು ಹೇಳೋದೇನು ಬೇಕಾಗಿಲ್ಲ, ಬಟ್ ಅವ್ರು ಗೆಸ್ ಮಾಡ್ಬೇಕು ಆಕ್ಚುಲಿ. ಅದಕ್ಕೆ ಓಕೆನಾ? ಬಟ್ ನೀನ್ ಗೆಸ್ ಮಾಡಿದಾಗ ನಾನು ಅವ್ರು ಗೆಸ್ ಮಾಡೋದು ಗೊತ್ತಾಗಲ್ಲ, ಸೊ ನೀನ್ ಗೆಸ್ ಮಾಡ್ಬೇಕು. ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ, ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಯಾರಿಗೂ ಬಂದಿದ್ರು ಗೊತ್ತಾಯ್ತಾ? ಈಗ ಗೊತ್ತಾಯ್ತು. ಅಂದ್ರೆ ಅದ್ರಲ್ಲಿ ಸುಮಾರು ಜನ ಬಂದಿದ್ದಾರೆ, ಅಂದ್ರೆ ಕ್ಯಾರೆಕ್ಟರ್ಗಳು ಇದಾವೆ. ಬಟ್ ಆದ್ರೂ ಮೇನ್ ಕ್ಯಾರೆಕ್ಟರ್ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಟೆ ಪ್ರೇಮ ಅವ್ರು ಬಂದಿದ್ರು ಗೊತ್ತಾ, ಸಕ್ಕತ್ತಾಗಿತ್ತು. ನಾವು ಅವ್ರ ಜೊತೆಗೆ ಸೇರ್ಕೊಂಡು ರೀಲ್ಸ್ ಎಲ್ಲ ಮಾಡಿದ್ವಿ. ಬಟ್ ಟೈಮ್ ಸಿಗ್ಲಿಲ್ಲ, ಅಲ್ಲಿ ಇಲ್ಲಿ ಅಡ್ಡಾಟ. ಇವಳು ನನಗೆ ಸಿಕ್ಕಿಲ್ಲ, ನಾನೊಂದ್ ಕಡೆ, ಇವಳು ಒಂದ್ ಕಡೆ. ಆ ಗೆಸ್ಟ್ನ ವೆಲ್ಕಮ್ ಮಾಡು, ಈ ಗೆಸ್ಟ್ನ ವೆಲ್ಕಮ್ ಮಾಡು. ಅಯ್ಯೋ ಸಾಕಾಗೋಯ್ತು ರೀ ಯಪ್ಪ. ನನಗೂ ಅಷ್ಟೇ. ಇವಳು ಒಂದ್ ಕಡೆ ಹೋಗಿರ್ತಾಳೆ, ನಾನು ಅವಳನ್ನ ಕರೆಯಕ್ ಹೋಗ್ತೀನಿ. ನಾನು ಒಂದ್ ಕಡೆ ಹೋಗಿರ್ತೀನಿ, ಅವಳು ನನ್ನ ಕರೆಯಕ್ ಬರ್ತಾಳೆ. ಇಬ್ರು ಸೇರಿದಾಗ ನಮ್ಮಿಬ್ರನ್ನ ಕರೆದಿರ್ತಾರೆ. ಸೊ ಅಲ್ಲಿಗೆ ಆ ಕತೆ ಮುಗೀತು ಅಂತಾನೆ ಅರ್ಥ. ಹೌದು, ನಿಜವಾಗ್ಲೂ ಹೇಳ್ತಿದ್ದೀನಿ, ಇಟ್ ವಾಸ್ ಸಚ್ ಅ ಮೈಂಡ್ ಬ್ಲೋಯಿಂಗ್. ಇನ್ನು ಅದರಿಂದ ಆಚೆ ಬರಕ್ಕೆ 1-2-3 ಡೇಸ್ ಕಂಟಿನ್ಯೂ ಆಗ್ಬಾರ್ದಿತ್ತ ಅದು ಅನಿಸ್ತದೆ. ನಮಗೆ ಈಗಲೂ ಏನ್ ಗೊತ್ತಾ, ಸೆಲೆಬ್ರೇಷನ್ ಎಲ್ಲ ವೈಬ್ ಇರುತ್ತಲ್ಲ, ಅದು ಈಗಲೂ ಹಂಗೆ ಇದೆ. ಈ ಬಲೂನ್ಸ್ಗಳು ಅವೆಲ್ಲ ಹಂಗೆ ಇದೆ. ಇನ್ನೂ ಇದೆ, ನೀವು ನೋಡ್ಬೇಕು ಒಂದ್ಸಲ ನಮ್ಮ ಆಫೀಸಿಗೆ ಬಂದು ಹೆಂಗಿದೆ ಅಂದ್ರೆ, ಆಮೇಲೆ ಎಂಟರ್ ಆಗ್ತಿದ್ರೆ ಇವತ್ತು ಸೆಲೆಬ್ರೇಷನ್ ಇರ್ಬೋದೇನೋ ಇಲ್ಲಿ, ಆ ಮಟ್ಟಕ್ಕಿದೆ. ನಮ್ಮ ಆಫೀಸ್ ಡೆಕೋರೇಷನ್ ನೋಡಿದ್ರೆ ಯಪ್ಪ ಅದಕ್ಕೆ ಎಷ್ಟು ದೃಷ್ಟಿ ಆಗುತ್ತೋ. ಇಲ್ಲಿಂದಾನೆ ಒಂದು ದೃಷ್ಟಿ ತೆಗ್ದ್ಬಿಡೋಣ. ನಾನಂತರ ತೆಗ್ದನಪ್ಪ. ನಮ್ಮ ಆಫೀಸ್ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ವಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಆಫೀಸಿಗೆ ಆ ವೈಬೇ ಸಕ್ಕತ್ತು ರೀ. ಅಂದರೆ ಜೊತೆಲಿ ಅದ್ರ ಬೇರೆ ಒಳ್ಳೊಳ್ಳೆ ಗೆಸ್ಟ್ಗಳು ಬಂದಿದ್ರು. ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಮಾತಾಡಿದ್ರು ಫ್ರೀಡಮ್ ಟಿವಿ ಬಗ್ಗೆ, ಹಾಡಿ ಹೊಗಳಿದ್ರು. ಸಖತ್ ಖುಷಿ ಆಯ್ತು ನನಗಂತೂ. ಅಷ್ಟೇ ಅಲ್ಲದೆ ಯುಗಾದಿ ಸ್ಪೆಷಲ್ ಕೂಡ ನಡೀತು ನಮ್ಮ ಆಫೀಸಲ್ಲಿ. ಬೇವು ಬೆಲ್ಲ ಎಲ್ಲ ಹಂಚಿದ್ವಿ, ನಾವು ಅಷ್ಟೇ ಬೇವು ಬೆಲ್ಲ ತಿಂದ್ವಿ. ಸಖತ್ತಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದ್ರೆ, ನನ್ನ ಯುಗಾದಿ ಟೋಟಲಿ ಡಿಫ್ರೆಂಟ್ ಆಯ್ತಾ. ನಾನು ಯಾವಾಗ್ಲೂ ಯುಗಾದಿ ಅಂದ್ರೆ ಫ್ಯಾಮಿಲಿ ಜೊತೆ ಕಳೀತಿದ್ದು. ನೋ ಮ್ಯಾಟರ್ ವಾಟ್, ಕಾಲೇಜಸ್ ಸ್ಕೂಲ್ಸ್ ಎಲ್ಲ ರಜಾ ಇರ್ತಿತ್ತು, ಆಬ್ವಿಯಸ್ಲಿ ಫ್ಯಾಮಿಲಿ ಜೊತೆ. ಬಟ್ ಇಲ್ಲಿ ಕೆಲ್ಸಕ್ಕೆ ಅಂತ ಬಂದ ಮೇಲೆ, ಲೋಕಾರ್ಪಣೆ ಕಾರ್ಯಕ್ರಮ ಆದ್ಮೇಲೆ, ಇಟ್ ವಾಸ್ ಆಕ್ಚುಲಿ ಇನ್ನೊಂದು ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿದ್ದು ಫೀಲ್ ಇದೆ ನನಗೆ.
ನನ್ನ ಅಮ್ಮ ಎಲ್ಲ ಬಂದಿದ್ರು. ಆ್ಯಂಡ್ ಎಸ್ ಆ್ಯಕ್ಚುಲಿ MD ಸರ್ ಕೂಡ ಒಂದಷ್ಟು ಕನಸನ್ನ ಅವ್ರಿಗೂ ಒಂದು ಕನಸು ಇರುತ್ತಲ್ಲ ಹಿಂಗೆ ಅಂತ ನಾವೆಲ್ಲ ಪ್ಲಾನ್ ಮಾಡ್ತಿದ್ವಿ ಗೊತ್ತಾ. MD ಸರ್ ಇಸ್ ಸೋ ಸಪೋರ್ಟಿವ್. ಅವರು ಏನಂತಾರೆ ಸಿಂಗಲ್ ಮ್ಯಾನ್ ಅಂತಾರಲ್ಲ, ಒಬ್ಬರೇ ಸ್ಟ್ರಗಲ್ ಮಾಡಿದ್ದಾರೆ. ಅವ್ರು ಒಬ್ಬರೇ ಸ್ಕ್ರಾಚ್ ಇಂದ ಇಲ್ಲಿವರೆಗೂ ಫ್ರೀಡಮ್ ಟಿವಿ ಜನರು ಗುರುತಿಸ್ತಿದ್ದಾರೆ. ಅದು ಒಂದು ಮಟ್ಟಕ್ಕೆ ಬಂದಿದೆ ಅಂದ್ರೆ ಕಾರಣ ನಮ್ಮ MD LM ನಾಗರಾಜ್ ಸರ್. ಹೌದು, ಅವ್ರದ್ದು ಯಾವುದೇ ಥರದ ಬ್ಯಾಕ್ಗ್ರೌಂಡ್ ಇಲ್ಲ. ಆಮೇಲೆ ಈಗ ಒಂದು ಮೀಡಿಯಾ ಸ್ಟಾರ್ಟ್ ಮಾಡ್ಬೇಕಂದ್ರೆ ಫಿನಾನ್ಷಿಯಲ್ ಹಿಂಗಿರ್ಬೇಕು, ಪೊಲಿಟಿಕಲ್ ಸಪೋರ್ಟ್ ಇರಬೇಕು, ಇನ್ವೆಸ್ಟರ್ಸ್ ಬೇಕು, ಅದು ಬೇಕು ಇದು ಬೇಕು. ಇದು ಯಾವುದು ಇಲ್ಲ ರೀ ನಮ್ಮ MD ಸರ್ಗೆ. ಒಬ್ಬರೇ ನಿಂತವ್ರ, ಒನ್ ಮ್ಯಾನ್ ಆರ್ಮಿ ತರ ಹೊಡಿತಾ ಇರೋದೆ ಹೊಡೆದಾಕಿದೀವಿ. ಆಮೇಲೆ ಅವರಿಂದ ಬಹಳಷ್ಟು ವಿಚಾರಗಳು ಕಲಿಯೋದಿದೆ. ಅಂಡ್ ಅವ್ರ ವರ್ಕ್ ಅಂತ ಬಂದಾಗ ಅವ್ರ ಇನ್ಸ್ಪಿರೇಷನ್ ಆಗಿರ್ಬೋದು, ಅವ್ರ ಮೋಟಿವೇಶನ್ ಜಾಸ್ತಿ ನಮಗೆ. ಅಲ್ಲಿ ಹಿಂಗೆ ಪರ್ಟಿಕ್ಯುಲರ್ ಹಿಂಗೆ ಆಗ್ಬೇಕಂದ್ರೆ ಹಿಂಗೆ ಇರಬೇಕು. ನಿನ್ನೆ ಕೂಡ ಒಂದಷ್ಟು ಮಾತುಗಳನ್ನ ಹೇಳ್ತಿದ್ರು ಕಣೆ, ಕೇಳಿಸ್ಕೊಂಡ್ಯಾ? ನನ್ಗೆ ಯಾರು ಸಪೋರ್ಟ್ ಇಲ್ಲ. ಆಮೇಲೆ ನಾನು ಯಾವುದೇ ಒಂದು ವಿಡಿಯೋ ಕಷ್ಟ ಆಯ್ತು ಸರ್ ಅಂತ ಕೇಳಿದಾಗ, ಇಲ್ಲಮ್ಮ ನಾನು ಒಬ್ಬನೇ ನಿಂತು ಮಾಡ್ತಿರೋದೆಲ್ಲ ಧೈರ್ಯ ಜಾಸ್ತಿ ಇದೆ. ಆಕ್ಚುಲಿ ನಾವೆಲ್ಲ ಅವರಿಗೆ ಬ್ಯಾಕ್ ಸಪೋರ್ಟ್ ಆಗಿ ನಿಂತಿದ್ದೀವಿ. ಅಂಡ್ ನಾವು ಕೂಡ ಅಷ್ಟೇ ಚೆನ್ನಾಗಿ ನಿಲ್ತೀವಿ. ಯಾಕಂದ್ರೆ ಆ ತರದ MD ಸರ್ ನಮಗೆಲ್ಲೂ ಸಿಗಲ್ವೇ. ಫ್ರೀಡಮ್ ಟಿವಿ ಅವರು ಹೇಳ್ತಿದ್ದಾರೆ ಅನ್ಕೋಬೇಡಿ, ನಾವು ಹೇಳ್ತಿರೋದು ಹಾನೆಸ್ಟ್ ಆಗಿ ಹೇಳ್ತಾ ಇದೀವಿ. ಬಿಕಾಸ್ ನಮಗೆ ಅವ್ರ ಜೊತೆ ವರ್ಕ್ ಮಾಡಿ ಖುಷಿ ಇದೆ. ಜೊತೆಲಿ ಅವ್ರೊಂಥರ ಮೋಟಿವೇಶನ್ ಹೆಂಗ್ ಗೊತ್ತಾ, ಹಿಂಗಿದ್ದವ್ರು ರಪ್ಪನಾಗ ಹಿಂಗ್ ಚೇಂಜ್ ಆಗ್ತಿರ್ತಾರೆ. ಆಮೇಲೆ ಹಿಂಗ್ ಮಾಡಿ ಅಂತ ಪ್ಲಾನ್ಸ್ ಟಾಪಿಕ್ ನಾವೇನೋ ಮಾತಾಡ್ತೀವಿ ಅಂದ್ರೆ ಈ ಟಾಪಿಕ್ ಬಗ್ಗೆ ನಮಗೆ ಏನು ಗೊತ್ತಿರಲ್ಲ ಆಯ್ತಾ. ಹಿಂಗ್ ಅನ್ನೋಷ್ಟ್ರಲ್ಲಿ ವಿಷಯ ಹೇಳ್ತಾರೆ, ಒಂದ್ ಅರ್ಧ ಗಂಟೆ ಮಾತಾಡ್ಬೋದು. ಅಷ್ಟು ವಿಷಯ, ಅಷ್ಟು ನಾಲೆಜ್. ಆಮೇಲೆ ಅವ್ರಿಗೆ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ. ಏನ್ ಸೀನಿಯರ್ ಹೌದು ಸೀನಿಯರ್. ಆಮೇಲೆ ಅದನ್ನ ಆ ಎಲ್ಲ ಎಕ್ಸ್ಪೀರಿಯನ್ಸ್ಗಳನ್ನೇ ಅವರು ಇಲ್ಲಿ ಫ್ರೀಡಮ್ ಟಿವಿಲಿ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ, ಬುಟ್ಟಿ ಕಟ್ಟಿ ಇಟ್ಟಿದ್ದಾರೆ, ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ. ಅದನ್ನ ನ್ಯೂ ಐಡಿಯಾಸು ಎಲ್ಲನೂ ಕೂಡ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ. ನನಗಂತೂ ಸಖತ್ತು ಖುಷಿ ಇಂಥವ್ರ ಹತ್ರ ವರ್ಕ್ ಮಾಡೋದು. ಆಮೇಲೆ ಯಾಕಂದರೆ ನಮ್ಮದು ಏನು ಒಂದು ಆಸೆ ಇರುತ್ತಲ್ಲ, ಏನಾದರೂ ನಮ್ಮದು ನ್ಯೂ ಥಿಂಗ್ಸ್ ಮಾಡಬೇಕು, ಆ ಥರದಕ್ಕೆ ಒಂದು ಒಳ್ಳೆ ಅವಕಾಶ. ನನ್ನ MD ಸರ್ ಬೇರೆ ಕಡೆಗಳಲ್ಲಿ ನಾವು ಡೈರೆಕ್ಟ್ MD ಹತ್ರ ರೀಚ್ ಆಗಕ್ಕಾಗಲ್ಲ. ಬಟ್ ಇಲ್ಲಿ ನೋ ಮ್ಯಾಟರ್ ವಾಟ್, ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ, ಯು ಕ್ಯಾನ್ ರೀಚ್ ಔಟ್ ಟು MD ಎನಿ ಟೈಮ್. ಹೌದು, he has given that space ನಮಗೆ. ಆಕ್ಚುಲಿ he's been so kind to us. ಆಮೇಲೆ ಇನ್ನೊಂದೇನು ಗೊತ್ತಾ, ಈ ಕೆಲವರು MDಗಳು ಕೆಲವರು ಹೆಂಗಿರ್ತಾರೆ ಅಂತಂದ್ರೆ, ನೀನು ಗೊತ್ತಾ ಭೂಮಿಕಾ, ನನಗೆ ಫೋನ್ ಎಲ್ಲ ಬಂದಿತ್ತು. ಐ ಮೀನ್ ಪ್ರಸನ್ನ ಸರ್ ಕೂಡ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರು, MD ಸರ್ ಅಂತಂದ್ರೆ ಏನೋ ಒಂದಷ್ಟು ಜನ ಕೆಲಸಗಾರರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಡೋದು, ಹೋಗೋದೇ ಎಲ್ಲ ನಿಭಾಯಿಸ್ಬೇಕು. ಬಟ್ ನಮ್ಮ MD ಸರ್ ಹಂಗಲ್ವೇ ಅಲ್ಲ. ಅವರು ಕೂತಿ ಪೂಜಾ ನೀನ್ ಇದು ಮಾಡ್ಬೇಕು, ಭೂಮಿಕಾ ನೀನ್ ಇದ್ ಮಾಡ್ಬೇಕು, ಇದನ್ನ ನೀನ್ ಮಾಡ್ಬೇಕು, ಡೆಸ್ಕ್ ಹತ್ರ ಬರ್ತಾರೆ, ಡಿಜಿಟಲ್ ಹತ್ರ ಬರ್ತಾರೆ, ಎಡಿಟರ್ಸ್ ಹತ್ರ ಬರ್ತಾರೆ. ಹಿಂಗಲ್ಲ, ಏನಕ್ಕೆ ನೀವು ಕೇಳಲಿಲ್ಲ, ಹಿಂಗ್ ಮಾಡ್ಬೇಕು, ಯಾರು ನೋಡ್ಲಿಲ್ವಾ ಮಾಡ್ಲಿಲ್ವಾ ಅಂತ ಅಷ್ಟು ಇಂಟ್ರೆಸ್ಟ್ ಇರುತ್ತೆ ಅವರಿಗೆ. ಸೊ ಇನ್ಸ್ಪಿರೇಷನ್ ಅಂದ್ರೆ ಅವರು ನೋಡಿ ಕಲಿಬೇಕಾದ ತುಂಬಾ ಇದೆ. ಆಮೇಲೆ ಬಹಳಷ್ಟು ಮೀಡಿಯಾಗಳಲ್ಲೆಲ್ಲ ಕೆಲಸ ಮಾಡಿದಾರೆ ಅವರು. ಎಲ್ಲೂ ಕೂಡ ಬ್ಲ್ಯಾಕ್ ಮಾರ್ಕ್ ಇಲ್ಲ ಅವ್ರದ್ದು, ಎಲ್ಲೆಲ್ಲೂ ಇಲ್ಲ. ಅಷ್ಟೇ ಪಾಸಿಟಿವ್. ನಾಗರಾಜ್ ಅವ್ರು ನಮಗೆ ಈಗಲೂ ಬೇಕಪ್ಪ ಅನ್ನುವಷ್ಟು ಡಿಮ್ಯಾಂಡ್ ಇದೆ ಅವ್ರಿಗೆ. ಆ ಥರ ಹೆಸರು ಮಾಡ್ಕೊಂಡು ಬಂದಿರೋರು ನಮ್ಮ ಸರು. ಬಟ್ ಇವತ್ತು ಅವ್ರದ್ದೇ ಒಂದು ಕನಸು ನನಸಾಗಿದೆ. ಅದಕ್ಕೆ ಸಹಕಾರ, ಪ್ರೋತ್ಸಾಹ, ಪ್ರೀತಿ ನಮ್ಮದು ಇರುತ್ತೆ, ಜೊತೆಗೆ ನಿಮ್ಮದು ಖಂಡಿತವಾಗ್ಲೂ ಬೇಕೇ ಬೇಕು. ಸೊ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆಮೇಲೆ ಇನ್ನು ಗೆಸ್ಟ್ಗಳ ಬಗ್ಗೆ ಮಾತಾಡಲೇಬೇಕು. ನಂಗಂತೂ ಪ್ರೇಮ ಅವ್ರು ಬಂದಿದ್ದು ಖುಷಿ ಆಯ್ತು, ಸಕ್ಕದ ಖುಷಿ. ಲೈಕ್ ಎಲ್ಲೋ ಸ್ವಲ್ಪ ದಿನಗಳ ಮಟ್ಟಿಗೆ ಕಾಣೆ ಆಗಿದ್ರು ಅವರು, ಈಗ ಮತ್ತೆ ಕಾಣಿಸ್ಕೋತಾ ಇದ್ದಾರೆ. ಸೊ ಆ ಸೆಲೆಬ್ರಿಟಿ ಅವರು ನಮ್ಮ ಆಫೀಸಿಗೆ ಬಂದಿದ್ದು ತುಂಬಾನೇ ತುಂಬಾ ಖುಷಿ ಆಯ್ತು. ಆಮೇಲೆ ಫ್ರೀಡಮ್ ಟಿವಿ ವಿಶಸ್ ಮಾಡಿದ್ರು, ಕೇಕ್ ಕಟ್ ಮಾಡಿದ್ರು. ನಾನು ಅವರಿಗೆ ಎಲ್ಲ ತೋರಿಸ್ದೆ ಆಯ್ತು ಆಫೀಸಲ್ಲಿ ಎಲ್ಲೆಲ್ಲಿ. ನನ್ನನ್ನು ಬಿಟ್ಬಿಡ್ತಾ ನಾನೇ ಆಕ್ಚುಲಿ ಇವಳಿಗೆ ಲೋಗೋ ಕೊಡ್ತಿದ್ದೆ, ತಗೋ ಅಂತ. ಆಕ್ಚುಲಿ ಇವಳು ಏನ್ ಗೊತ್ತಾ, ಫುಲ್ ಪ್ರೇಮ ಅವ್ರು ನೋಡಿದ ತಕ್ಷಣ ನಾನು ಮಾಡ್ತೀನಿ ಸರಿ ಆಯ್ತಮ್ಮ ಮಾಡ ಅಂತ ಅಂದೆ. ತುಂಬ ಚೆನ್ನಾಗಿತ್ತು. ಆಫೀಸ್ ಎಲ್ಲ ತೋರಿಸಿದ್ವಿ, ಎಲ್ಲರನ್ನು ಮೀಟ್ ಮಾಡಿಸಿದ್ವಿ, ಚೆನ್ನಾಗಿತ್ತು. ಆಮೇಲೆ ಇಷ್ಟೊಂದು ಜನ ಅಂಡ್ ಇವ್ರು ಬಂದಿದ್ರು, ರಾಮಲಿಂಗ ರೆಡ್ಡಿ ಅವ್ರು ಬಂದಿದ್ರು, ಮತ್ತೆ ಲಹರಿ ವೇಲು ಅವ್ರು ಬಂದಿದ್ರು. ಎಸ್, ಅವರು ಎಷ್ಟು ಚೆನ್ನಾಗಿ ವಿಶ್ ಮಾಡಿದ್ದಾರೆ ನೋಡಿದ್ಯಾ ನೀನು? ಎಷ್ಟು ಹಿರಿಯ ಅವರು. ರಾಮಚಂದ್ರ ಅವ್ರು ಬಂದಿದ್ರು.
ಹೌದು, ಅವರು ಕೂಡ ಎಷ್ಟು ಹಿರಿಯ ಪತ್ರಕರ್ತ, ಎಷ್ಟು ಚೆನ್ನಾಗಿ ಮಾತಾಡಿದ್ರು ಫ್ರೀಡಮ್ ಟಿವಿ ಬಗ್ಗೆ. ಅಂಡ್ ಹಿ ಇಸ್ ಅ ಚಾನೆಲ್ ರೆಪ್ರೆಸೆಂಟೇಟಿವ್, ಹಿ ಇಸ್ ಅ ಓನರ್ ಆಫ್ ಅ ಚಾನೆಲ್. ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದ್ರೆ, ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಹಿ ವಾಸ್ ರೆಪ್ರೆಸೆಂಟಿಂಗ್ ನಾಗರಾಜ್ ಸರ್ ಅಲ್ಲಿ. ಎಸ್, ಹೌ ದ ಮ್ಯಾನ್ ಅಂದ್ರೆ ಸ್ಟ್ರಗಲ್ ಇಂದ ಇಲ್ಲಿಗೆ ಎಷ್ಟು ಚೆನ್ನಾಗಿ ಬಾಟಪ್ ಆಗಿದ್ದಾರೆ. ಯಾರ ಸಪೋರ್ಟು ಇರ್ಲಿಲ್ಲ, ಬಟ್ ಸ್ಟಿಲ್ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನಮ್ದು ಫ್ರೀಡಮ್ದು ನಾವ್ ಯಾವಾಗ್ಲೂ ಹೇಳ್ತಿರ್ತೀವಿ, ಇದು ಜನಸಾಮಾನ್ಯರ ಶಕ್ತಿ ಅಂತ. ಅದೇ ರೀತಿ ಅದನ್ನ ಅಂದ್ರೆ ಪ್ರೂವ್ ಮಾಡಿದ್ದಾರೆ. ನಾವು ಫಾರ್ ಎಕ್ಸಾಂಪಲ್ ಇದನ್ನ ಟೇಪ್ ಕಟ್ ಮಾಡೋದ್ರಿಂದಾನು ಅಷ್ಟೇ, ನೀವು ನೋಡ್ತಾ ಇರ್ಬೋದು, ಕಾಮನ್ ಮ್ಯಾನ್ಸ್ ಕೈಯಲ್ಲಿ ಕಟ್ ಮಾಡಿಸಿ ನಮ್ ಫ್ರೀಡಮ್ ಟಿವಿ ನಿಜ ನಾವಿರೋದು ಕಾಮನ್ ಮ್ಯಾನ್ಸ್ ಗಳಿಗಾಗಿ, ಅವ್ರ ಪ್ರಾಬ್ಲಮ್ಸ್ ಗಳಿಗಾಗಿ ಸೊಲ್ಯೂಷನ್ ಆಗಿ ಅವ್ರ ಪ್ರಾಬ್ಲಮ್ಸ್ ಗಳನ್ನ ಮಿರರ್ ಆಗಿ ತೋರ್ಸೋದಕ್ಕೆ ನಾವಿರೋದು ಅಂತ ಅವರು ಅಷ್ಟು ಚೆನ್ನಾಗಿ ರೆಪ್ರೆಸೆಂಟೇಟಿವ್ ಮಾಡಿ ಎಲ್ಲಾ ವರ್ಗದವ್ರನ್ನು ಕರೆಸಿದ್ವಿ ಅಲ್ವಾ ಭೂಮಿಕಾ. ಇಟ್ ಇಸ್ ಆಟೋ ಡ್ರೈವರ್ ಇಂದ ಹಿಡಿದು ಅದು ನಮ್ಮ ನಾಗರಾಜ್ ಸರ್ ಕಲ್ಲಲ್ಲಿ ಬರಕ್ ಮಾತ್ರ ಸಾಧ್ಯ. ಆಕ್ಚುಲಿ ಆ ಒಂದು ಇದ್ರಲ್ಲಿ ಐಡಿಯಾಸ್ ಬರೋದು, ನಮ್ ಯಾರಿಗೂ ಐಡಿಯಾ ಇಲ್ಲ. ನನಗೂ ಒಂದ್ ಥಾಟ್ ಕೂಡ ಇರ್ಲಿಲ್ಲ ಈ ತರ. ಅವ್ರು ನಮಗೆ ಮೊದ್ಲೇ ಹೇಳಿದ್ರು ಕಾಮನ್ ಮ್ಯಾನ್. ನಾವ್ ಒಂದ್ ಸೆಕೆಂಡ್ ಶಾಕ್ ಆಗಿ ಈ ತರನು ಮಾಡ್ತಾರ. ಬಟ್ ನಾವ್ ಅವಾಗ ಅವ್ರು ನಮಗೆ ಎಕ್ಸ್ಪ್ಲನೇಷನ್ ಕೊಟ್ರು, ಫ್ರೀಡಮ್ ಟಿವಿ ಇದು ಜನಸಾಮಾನ್ಯರ ಶಕ್ತಿ. ಜನಸಾಮಾನ್ಯರು ಅಂದ್ರೆ ಕಾಮನ್ ಮ್ಯಾನ್ಸ್, ರೈತರು ಬಂದಿದ್ರು, ಆಟೋ ಡ್ರೈವರ್ ಬಂದಿದ್ರು, ಆಮೇಲೆ ಪೌರ ಕಾರ್ಮಿಕರು ಬಂದಿದ್ರು, ಕಟ್ಟಡ ಕಾರ್ಮಿಕರು ಬಂದಿದ್ರು. ಈ 4 ವರ್ಗದ ಜನರು ಕೂಡ ಇದ್ರು. ಅದು ಒಂಥರ ಸಂಭ್ರಮ. ಅವ್ರು ಏನ್ ಗೊತ್ತಾ, ಈಗ ಕಾಮನ್ ಪೀಪಲ್ಗೆಲ್ಲ ಹೆಂಗ್ ಅನ್ಸುತ್ತೆ ಅಂತಂದ್ರೆ, ಈಗ ನಾವೇ ಈಗ ನಮ್ಮ ಜೊತೆಲಿ ಇರೋರು ಕಾಮನ್, ಈಗ ನಾವು ಕಾಮನ್ ಪೀಪಲ್ನೇ, ಬಟ್ ಆದ್ರೂ ಕೆಲವರು ಹೊರಗಡೆ ಇರೋ ಜನತೆಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಏನಪ್ಪ ನಮಗೆಲ್ಲೂ ರೆಕಗ್ನೈಸೇಷನ್ ಕೊಡಲ್ಲ, ಹಂಗೆ ಹಿಂಗೆ. ಮೀಡಿಯಾದಲ್ಲೂ ಕೂಡ ಅಂತವ್ರಿಗೆ ಅವಕಾಶ ಮಾಡಿಕೊಟ್ಟಿರೋದು ಬಹುಶಃ ಫ್ರೀಡಮ್ ಟಿವಿ ಮಾತ್ರ ಅಂತ ಅನ್ಸುತ್ತೆ ನನಗೆ. ನಾನು ಸುಮಾರು ಇದ್ರಲ್ಲಿ ಕೆಲಸ ಮಾಡಿದ್ದೀನಿ, ಬಟ್ ಎಲ್ಲೂ ನನಗೆ ಈ ಥರದ್ದು ಒಂದು ಕಾಮನ್ ಪೀಪಲ್ನ ಕರೆದು ಬಿಟ್ಟು ಇನಾಗ್ರೇಟ್ ಮಾಡಿಸಿ ಅವ್ರಿಗೂ ಒಂದು ಸ್ಥಾನ ಕೊಟ್ಟು ಅವ್ರಿಗೂ ಒಂದು ಸನ್ಮಾನ ಮಾಡಿ ಎಷ್ಟು ಚೆನ್ನಾಗಿತ್ತಲ್ಲ ಭೂಮಿ ಅದೆಲ್ಲ ನೋಡೋದಕ್ಕೆ. ಅವರು ಎಷ್ಟು ಖುಷಿ ಪಟ್ಟರು. ಅದು ನೋಡಕ್ ನಂಗೆ ಸ್ವಲ್ಪ ಸಮಯ ಅಷ್ಟೇ ಇದ್ದಿದ್ದು. ನಮಗೆ ನಿಜ ನನಗೆ ನಿನ್ನೆ ಯಾವುದಕ್ಕೂ ಟೈಮ್ ಇರಲಿಲ್ಲ. ನಿನ್ನೆ ಯುಗಾದಿ ಬೇರೆ. ಎಕ್ಸೈಟೆಡ್, ಓವರ್ ಎಕ್ಸೈಟೆಡ್ ಅಂತಾರಲ್ಲ, ಅದೇ ನನಗಾಗಿದ್ದು. ಹೌದು, ಫುಲ್ ಬೆಳಗ್ಗೆ ರೆಡಿ ಆಗ್ಬಿಟ್ಟು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ರಾತ್ರಿ ಎಲ್ಲ ನನಗೆ ನಿದ್ದೆ ಬಂದಿರಲಿಲ್ಲ. ಲೋಕಾರ್ಪಣೆ ಇದೆ, ನಮ್ಮ ಫ್ರೀಡಮ್ ಟಿವಿ ಲಾಂಚ್ ಆಗ್ತದೆ, ಅದಾಗ್ತದೆ. ನಾವು ಸೋ ಮಚ್ ಎಕ್ಸೈಟೆಡ್. ನಾನು ಗೆಸ್ಟ್ ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಆಂಕರಿಂಗ್ ಮಾಡಬೇಕು. ಓ ಮೈ ಗಾಡ್. ನಾನು ಅವಳು ಇಡೀ ದಿನ ಕೂತು ಡಿಸ್ಕಷನ್ ಮಾಡಿದೀನಿ. ಅವತ್ತು ಏನು ಮಾಡ್ಲಿಲ್ಲ. ನಾನು ಅಷ್ಟೇ, ಈ ಗೆಸ್ಟ್ ಬರ್ಬೇಕು, ಆ ಗೆಸ್ಟ್ ಬರ್ಬೇಕು, ಹಿಂಗಿರ್ಬೇಕು, ಹಿಂಗೆ ರೀಲ್ಸ್ ಮಾಡ್ಬೇಕು, ಈ ತರದೆಲ್ಲನೋ ಇತ್ತು. ಆಯ್ತಾ, ಕೊನೆಗೆ ನಮ್ ರೇಷ್ಮಾ ಅವರು ಬಂದಿದ್ರಮ್ಮ, ಗೊತ್ತಾ ನಿನಗೆ? ನಮ್ ರೇಷ್ಮಾ ಆಂಟಿ ಕೂಡ ಬಂದಿದ್ರು, ಎಷ್ಟು ಚೆನ್ನಾಗಿತ್ತು. ಅವರು ರೇಷ್ಮಾ ಆಂಟಿ ಫುಲ್ ಸಿಂಪಲ್ ಬೀಯಿಂಗ್ ವಿಮೆನ್ ಅಂತಾರಲ್ಲ, ಆ ತರ ರೇಷ್ಮಾ ಆಂಟಿನೂ ಬಂದಿದ್ರು. ಫ್ರೀಡಮ್ ಟಿವಿಯಿಂದ ನನ್ನ ಲೈಫೇ ಚೇಂಜ್ ಆಯ್ತು. ನಾನು ಫಸ್ಟ್ ಇಂಟರ್ವ್ಯೂ ಇಲ್ಲೇ ಕೊಟ್ಟಿದ್ದು. ತುಂಬ ಮಾತುಗಳನ್ನ ಹೇಳಿದ್ರು. ನನಗೆ ಈ ಥರದ್ದು ಒಂದು ವೇದಿಕೆ ಸಿಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಅದನ್ನು ನೀವು ಪ್ರೂವ್ ಮಾಡಿದ್ರಿ. ಫ್ರೀಡಮ್ ಟಿವಿ ಅವ್ರು ನನಗೆ ಅವಕಾಶ ಕೊಟ್ರಿ. ಇವತ್ತು ನಾನು ಏನೋ ಒಂದು ಶೋಗೆ ಹೋಗಿದ್ದೀನಿ, ಗಿಚ್ಚಿಗಿಲಿಗಿಲಿ ಅನ್ನೋ ಶೋ ಸಿಕ್ತು ನನಗೆ. ಇದೆಲ್ಲ ಹೇಳಿದ್ರು ಕಣೆ ಅವರು. ನಾನು ಅವ್ರದ್ದು ನಿಂತಿದ್ದೆ, ಆಯಿತಾ ರೇಷ್ಮಾ ನೀವು ಮಾತಾಡಬೇಕು ಅಂತ ಹೇಳಿದಾಗ ಸ್ಟೇಜಲ್ಲಿ ಮಾತಾಡಬೇಕಾದ್ರೆ ಇದೆಲ್ಲ ಮಾತಾಡ್ತಾ ಇದ್ರು. ನಾನು ಅನ್ಕೊಂಡೆ, ನೋಡಿದ್ರೆ ಫ್ರೀಡಮ್ ಟಿವಿ ಇಷ್ಟೊಂದಕ್ಕೆಲ್ಲ ಕಾರಣಗಳಾಯ್ತಾ, ಇಷ್ಟೊಂದಕ್ಕೆಲ್ಲ ಕಾರಣ ಆಯ್ತಾ. ಸರಿ ಬಾ, ಟಾಪಿಕ್ ಹೇಳಿಬೇಡ ಯಪ್ಪ. ಯಾವಾಗ್ಲೂ ಕುಯ್ತಾನೆ ಇರ್ತಾಳೆ. ಸರಿ, ಕುಯ್ತಾರೆ ಅಂದಾಗ ನನಗೆ ನೆನಪಾಯ್ತು. ಏನಿರ್ಬೋದು ಹೇಳು? ಇವತ್ತು ಹೊಸ್ತಡ್ಕಲ್ವಾ ಯುಗಾದಿ ಹಬ್ಬದ್ದು. ಹೇಳಿ ಕೇಳಿ ನಾವ್ ಗೌಡ್ರು ಬಾಡೂಟ ಹೆಂಗ್ ತಿಂತೀನಿ ನಾನು ಅಂದ್ರೆ, ಬಾಯಿ ಚಪ್ಪರ್ಸ್ಕೊಂಡು. ನಮ್ಮಪ್ಪ ಆಕ್ಚುಲಿ ನಲ್ಲಿ ಮೂಳೆ ಅವ್ರ ತಟ್ಟೆಲ್ ಬಿತ್ತು. ನಲ್ಲಿ ಮೂಳೆ ಅಂದ್ರೆ ನನಗೆ ತೆಗ್ದು ಕೊಡ್ತಾರೆ. ಸುರ್ರ ಅಂತ ಹೇಳಿ ಅದ್ರಲ್ಲಿರೋ ಮಜಾನೇ ಇವಳಿಗೆ ಗೊತ್ತಿಲ್ಲ. ಯಾಕೆ ಅಂತ ಗೊತ್ತಿರ ಕೇಳ್ತೀರ. ಅವಳಿಗೆ ಹೊಟ್ಟೆ ಹುರ್ಕೋತಿದ್ದಾಳೆ, ಬಟ್ ಏನಂದ್ರೆ ಅವಳಿಗೆ ಅದ್ರ ರುಚಿ ಆಗ್ಲಿ ಗಂಧ ಗರ್ಭ ಏನೂ ಗೊತ್ತಿಲ್ಲ. ಯಾಕೆ ಅಂತೀರಾ? ವೆಜಿಟೇರಿಯನ್ ಅವಳು. ಅಯ್ಯೋ, ವೆಜಿಟೇರಿಯನ್ ಆಗಿರೋದಕ್ಕೂ ಕೂಡ ಪುಣ್ಯ ಮಾಡಿರ್ಬೇಕು. ನನ್ನ ಹಿಂದೆ ಪ್ರಕಾಶ್ ಅವರು ಇದ್ದಾರೆ, ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ನೀವು ವೇಸ್ಟ್ ಮೇಡಮ್, ನಿಮಗೆ ಡೋರ್ ತೆಗಿಯೋಕ್ಕೂ ಶಕ್ತಿ ಇಲ್ಲ ಅಂತ ಯಾವಾಗ ಹೇಳ್ತೀರಿ. ಏನ್ ಗೊತ್ತಾ, ಬರೀ ಸೊಪ್ಪು, ಅದೇನೋ ಕುಂಡಿ ಪಲ್ಯ ನೋಡಿ. ನಾವು ಪ್ರಾಣಿ ಹಿಂಸೆನ ಮಾಡಲ್ಲ. ನಾವು ಒಂದು ಪ್ರಾಣಕ್ಕೆ, ಒಂದು ಜೀವಕ್ಕೆ ಅಷ್ಟು ಒಂದು ಇದನ್ನ ಕೊಡ್ತೀವಿ ಗೊತ್ತಾ. ನೋ ಬೇಬಿ, ನಾನು ಫುಲ್ ಪ್ಯೂರ್ ವೆಜಿಟೇರಿಯನ್. ಅವಳು ಪ್ರಾಣಿಗಳು ತಿನ್ನಲ್ಲ, ನನ್ ತಲೆ ತಿಂತಾಳೆ. ಮೆದ್ಲಿಗೆ ಹಿಂಗ್ ಕೈ ಹಾಕ್ಬಿಟ್ಟು ಹಿಂಡ್ಬಿಟ್ಟಿರ್ತಾಳೆ. ಹಿಂಗ್ ತಿನ್ನೋದು ಬೇರೆ, ಹಿಂಗ್ ತಿನ್ನೋದು ಬೇರೆ. ನಾವ್ ಹಿಂಗ್ ತಿಂತೀವ.
ತಿಂತಾರೆ. ಎಷ್ಟೇ ಹೇಳಿ ಕೇಳಿ ಗೌಡ್ರಮ್ಮ ನೀವು. ನಾನು ಮನೆಗೆ ಅಂದ್ರೆ ಉಗಾದಿ ಹಬ್ಬ ಆದ್ಮೇಲೆ ವಸ್ತಡ್ಕೊ ಅಂತ ಮಾಡ್ತೀವಿ, ಗೌರಿ ಹಬ್ಬ ಆದ್ಮೇಲೆ ಅಷ್ಟೇ ವಸ್ತಡ್ಕೊ ಅಂತ ಮಾಡ್ತೀವಿ. ನಮ್ಮ ಊರುಗಳಲ್ಲಿ ಮಂಡ್ಯದಲ್ಲಿ ಗುಡ್ಡೆ ಮಾಂಸ ಎಲ್ಲ ಮಾಡ್ತಾರೆ ಕಣೆ. ಅಂದ್ರೆ ವರ್ಷದ ಪಾಲಾಗ್ತಾರೆ ಊರ್ ಜನಕ್ಕೆಲ್ಲ, ಚೀಟಿ ಕಟ್ಕೊಂಡು ಹೋಗಿರ್ತಾರೆ ಅವರು ಇಷ್ಟಿಷ್ಟು ಅಂತ. ಸೊ ಉಗಾದಿ ಹಬ್ಬ ಆಗಿದ್ ನೆಕ್ಸ್ಟ್ ಡೇ 2 kg ಬರ್ತದೆ, ಇಷ್ಟ್ ಮರಿ ಅಂತ ಕಡಿತಾರೆ. ಸೊ ಆಗ ಗುಡ್ಡೆ ಮಾಂಸ ಮಾಡಿರ್ತಾರೆ. ಇದು ಇವ್ರಿಗೆ ಇದು ಅವ್ರಿಗೆ, ಅಂದ್ರೆ ಎಲ್ಲದ್ರಲ್ಲೂ ಸಮ ಇರುತ್ತೆ. ಗುಡ್ಡೆ ನೋಡಿಲಿ, ಇಲ್ಲೊಂದ್ ಗುಡ್ಡೆ ಇಲ್ಲೊಂದ್ ಗುಡ್ಡೆಲಿ ಏನಿರುತ್ತೆ ಅಂದ್ರೆ ಮಟನ್ ಇರುತ್ತೆ. ನನಗೇನ್ ಗೊತ್ತಾ, ಈ ಚಿಕನ್ ಅಂಗಡಿ ಮಾಂಸದ ಅಂಗಡಿ ಮುಂದೆ ಹೋಗ್ಬಿಟ್ರೆ ಕೆಟ್ಟು ವಾಸನೆ, ಈ ಸತ್ಯಣ ಸ್ಮೆಲ್ ಬರುತ್ತಲ್ಲ ಹಂಗಾಗ್ಬಿಡುತ್ತೆ, ವಾಂತಿ ಬಂದಂಗೆ ಆಗ್ಬಿಡುತ್ತೆ ನನಗೆ. ಅದು ನನಗೆ ಇಷ್ಟ ಆಗಲ್ಲ ಆಯ್ತಾ. ನಾವೇನಿದ್ರು ಪ್ಯೂರ್ ಆಗಿ ಸೊಪ್ಪು, ಕ್ಯಾರೆಟು. ಸೊಪ್ಪಲ್ಲಿ ಏನಮ್ಮ ಇರುತ್ತೆ, ಬರೀ ಸೊಪ್ಪೆ ಇರುತ್ತೆ. ಇಲ್ಲ, ಸೊಪ್ಪಲ್ಲಿ ಎಲ್ಲಾ ಅಂಶಗಳು ಇದೆ, ಸೊಪ್ಪು ಆತರ ಈ ತರ. ಬಟ್ ಮಟನ್ ಅಲ್ಲಿ ಹಂಗಲ್ಲ, ಕೇಳಿಲಿ, ಮಟನ್ ಅಲ್ಲಿ ಬೋಟಿ ಇರುತ್ತೆ, ಕಾಲ್ ಸೂಪ್ ಮಾಡ್ಕೊಡಿಬಹುದು, ತಲೆ ಮಾಂಸ, ಎಷ್ಟು ಪದಾರ್ಥಗಳು ನಾವು ಮಾಡಬಹುದು. ಬದನೆಕಾಯಿ ಇದೆ ನಿಮ್ದ್ರಲ್ಲಿ, ಬದನೆಕಾಯಿ ತಿನ್ಬೇಕು. ನಾವೆಲ್ಲ ಆಲೂಗಡ್ಡೆನಲ್ಲಿ ಮನೆಗೆ ಹೋಗ್ಬಿಟ್ರೆ ಬರೀ ವೆಜಿಟೇರಿಯನ್ ಕೊಡ್ತಾಳೆ. ಹೌದು, ಆಬ್ವಿಯಸ್ಲಿ ವಿ ಆರ್ ಪ್ಯೂರ್ ವೆಜಿಟೇರಿಯನ್ಸ್. ವೆಜಿಟೇರಿಯನ್ ನಾವ್ ಎಷ್ಟು ಚೆನ್ನಾಗಿ ಹೋಳಿಗೆ ಎಲ್ಲ ಮಾಡ್ಕೊಂಡು ಅದಕ್ಕೆ ಪಲ್ಯ, ಕೋಸಂಬರಿ ಅಂತೆ, ಅದು ನಾವು ನೋಡು ಎಲ್ಲದಕ್ಕೂ ಸಿದ್ಧ. ನೆನ್ನೆ ಹೋಳಿಗೆ ಮಾಡಿದ್ವಿ, ಪಲ್ಯ ಮಾಡಿದ್ವಿ, ವಡೆ ಮಾಡಿದ್ವಿ. ಅದು ಯಾರಿಗೂ ಕಡಿತೀವಿ. ಒಂದು ಪ್ರಾಣಿ ಹಿಂಸೆನ ಮಾಡ್ದೆ, ಗೊತ್ತಾಯ್ತಾ? ಪ್ರಾಣಿ ಹಿಂಸೆ ಮಾಡೋದು ಓಕೆ, ಬಟ್ ಇವಳು ಮನುಷ್ಯನೇ ಹಿಂಸೆ ಮಾಡ್ತಾಳೆ. ಏಯ್ ಜಸ್ಟ್ ಶಟ್ ಅಪ್. ನೀನ್ ಪ್ರಾಣಿ ಹಿಂಸೆ ಮಾಡ್ಬಿಟ್ಟು ಬಾಯಲ್ಲಿ ತಗೊಳ್ಳೋ ಟೇಸ್ಟ್ ಹೆಂಗಿರುತ್ತೆ ಹೇಳಿ? ಪ್ರಾಣಿ ಹಿಂಸೆ ಮಾಡ್ತಾರ? ಪ್ರಾಣಿ ಹಿಂಸೆ ಮಹಾಪಾಪ. ಸೊ ನನ್ನ ಪ್ರಕಾರ ಒಂದು ಜೀವನ ಉಳಿಸ್ದಂಗಿರುತ್ತೆ ಕಣೆ. ಒಂದ್ ಪಾಪ ಅದ್ರ ಮಕ್ಳುಗಳಿರುತ್ತೆ. ಈಗ ನಾವೇನ್ ಹೇಳ್ತೀವಿ, ಗಿಡನ ಉಳಿಸಿ ಮರನ ಬೆಳೆಸಿ ಅಂತ ಹೇಳ್ತೀವಿ. ನೀನೇನ್ ಮಾಡ್ತೀಯಾ? ಅದನ್ನ ಕಿತ್ಬಿಟ್ಟು ಕೂದ್ಬಿಟ್ಟು ಮಾಡ್ತೀಯಾ? ನೋ 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 ನೋ. ಗಿಡದಲ್ಲಿ ನಾವು ಜಸ್ಟ್ ಅದೇನು ಕಿತ್ಕೊಂಡ್ ಬರ್ತೀವಿ, ಅದು ಮತ್ತೆ ಬೆಳೆಯುತ್ತೆ. ಅದಕ್ಕೆ ಜೀವ ಇಲ್ಲ. ನಾವು ಅಷ್ಟೇ, ಇದು ಉಸಿರಾಡತ್ತೆ, ಇದಕ್ಕೆ ಲಿವರ್ ಇರುತ್ತೆ, ಇದಕ್ಕೆ ಕಿಡ್ನಿ ಇರುತ್ತೆ, ಎಲ್ಲಾನು ಇರುತ್ತೆ. ಅದೇ ಕೇಳಿಲಿ, ಅದು ಮೊಟ್ಟೆ ಕೊಡುತ್ತೆ. ನಿಮ್ ಸೊಪ್ಪು ಮೊಟ್ಟೆ ಕೊಡುತ್ತಾ? ಮೊಟ್ಟೆ ನಾವ್ ಮರಿ ಮಾಡ್ತೀವಿ, ಇದನ್ನ ತಿನ್ಕೋತೀವಿ, ಇನ್ನೊಂದ್ ಮರಿ ಮಾಡತ್ತೆ. ವೆಜಿಟೇರಿಯನ್ಸ್ ಇದೆಲ್ಲ ಹೇಳ್ಬಾರ್ದು. ಅದನ್ನೇ ಹೇಳ್ತಾ ಇರೋದು. ಒಂದು ಗಿಡಕ್ಕೆ ಅಥವಾ ಮರಕ್ಕೆ ಹೇಳಿ ವೀಕ್ಷಕರೇ, ನೀವೇ ಹೇಳಿ. ಏನ್ ಗೊತ್ತಾ, ಅದು ಕಿಡ್ನಿ ಇರುತ್ತಾ, ಕಣ್ಣಿರುತ್ತಾ, ಉಸಿರಾಡುತ್ತಾ, ಇನ್ನೇನಾದ್ರು ಮಾಡುತ್ತಾ? ಉಸಿರಾಡಲ್ಲ ತಾನೇ ಗಿಡ. ನಿನಗ್ ಉಸಿರು ಕೊಡೋದೇ ಆ ಗಿಡ. ಅದನ್ನೇ ಕಡ್ದ್ಬಿಟ್ಟು ಸಾಂಬಾರ್ ಮಾಡ್ಕೊಂಡ್ ತಿಂದ್ರೆ ನಾನು ಅದನ್ನ ಕಡ್ದಿಲ್ಲ ಬೇಬಿ, ಕಡಿಯಲ್ಲ ಅದನ್ನ. ಅದು ಮತ್ತೆ ಚಿಗುರುತ್ತೆ. ಗೊಬ್ಬರ ಹಾಕಿ ಈಗ ನಮ್ದು ಕೋಳಿ ಮೊಟ್ಟೆ ಇಡುತ್ತೆ, ನಾವೇನ್ ಮಾಡ್ತೀವಿ, ಆ ಮೊಟ್ಟೆನ ಮರಿ ಮಾಡ್ತೀವಿ, ಈ ಕೋಳಿ ತಿನ್ಕೋತೀವಿ, ಅದು ಇನ್ನೊಂದ್ ಮರಿ ಮಾಡುತ್ತೆ. ಅವಳು ಒಪ್ಕೊಳ್ಳಲ್ಲ ಗುರು. ಇಲ್ಲಿರೋದೆಲ್ಲ ನಾನ್ ವೆಜಿಟೇರಿಯನ್. ಕೇಳಿ ಮಾತ್ರ ಫ್ಯಾನ್ಸ್. ಸೊ ಒಪ್ಕೊಳಕ್ ಸಾಧ್ಯ ಹೇಳಿ? ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬಕ್ಕೆ ಚಂದವಾಗಿ ಹೋಳ್ಗೆ, ಹೋಗಿದ್ಲು ಫಸ್ಟ್ ಯುಗಾದಿ ಅನ್ಬಿಟ್ಟು ಹೊಸ ಸೀರೆ ಹೊಸ ಬಟ್ಟೆ ಹಾಕೊಂಡು, ಹೊಸ ಸೀರೆ ಹೊಸ ಬಟ್ಟೆ ಎಲ್ಲ ಹಾಕೊಂಡು ಚಂದವಾಗಿ ನನ್ನ ಯಜಮಾನ್ರ ಜೊತೆ ಚಂದ ಹಬ್ಬ ಆಚರಣೆ ಮಾಡಿದೀನಿ. ನಾನು ಯಾವ ಚಿಕನ್ನು ಮಟನ್ನು ಕಡಿದಲೆ ಬರೀ ಸ್ವೀಟ್ ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಚಂದ ಹಬ್ಬ ಮಾಡಿದೀನಿ. ಆದ್ರೆ ನಮ್ ಭೂಮಿ ಸರಿಯಾಗಿ ಕಡ್ದು ಇನ್ನೂ ಇಲ್ಲ, ಈಗ ಹೋಗ್ಬೇಕು ನಾನು. ಇನ್ನೂ ರೆಡಿ ಆಗಿಲ್ವಾ? ಏನೇನ್ ಇವತ್ತು? ಮಟನ್ ಚಿಪ್ಸ್, ಮತ್ತೆ ಚಿಕನ್ ಮತ್ತೆ ಫಿಶ್, ಇಷ್ಟೇ ಸದ್ಯಕ್ಕೆ. ಫಿಶ್ ಎಲ್ಲ ಮಾಡ್ತೀನೇನೆ? ಈ ಫಿಶ್ ಅಲ್ಲಿ ಒಂಥರ ಸ್ಮೆಲ್ ಬರುತ್ತಲ್ಲ, ಏನಕ್ಕದು? ನೀನು ಅವೆಲ್ಲ ಅರಿಕತೆ ಕೇಳ್ಬೇಡ. ಈಗ ನೀವು ಅದೆಲ್ಲ ಫಿಶ್ ತೊಳೆದ್ಬಿಟ್ಟು ತಾನೇ ಮಾಡೋದು. ಮನೆ ಕಳಿಸ್ತೀನಿ, ಫಿಶ್ ನಮ್ಮನೆಗೆ ತಗೋತೀನಿ. ತೊಳೆದ್ಬಿಟ್ಟು ನೀನೇ ಹಿಡ್ಕ. ಆ ತೊಳಿಬೇಕಾದ್ರೆ ಸ್ಮೆಲ್ ಬರಲ್ವಾ ಅಂತ? ಬರುತ್ತೆ. ನೀನ್ ಇದು ಕುಯ್ಬೇಕಾದ್ರೆ ತರಕಾರಿ ಏನು ಸ್ಮೆಲ್ ಬರಲ್ಲ? ಅದೆಲ್ಲ ಬರುತ್ತೆ, ಚೆನ್ನಾಗಿರುತ್ತೆ ಆ ಸ್ಮೆಲ್. ಇದೊಂಥರ ಸ್ಮೆಲ್ ಕಣೆ. ಈರುಳ್ಳಿ ಕಟ್ ಮಾಡ್ಬಿಟ್ಟು ಒಂದಿನ ಫ್ರಿಡ್ಜ್ ಅಲ್ಲಿ ಇಡು, ಗಬ್ಬು ನಾತ ಹೊಡಿಯಂತ. ಅಲ್ಲ, ನೀನ್ ಈರುಳ್ಳಿ ಕುಯ್ಬೇಕಾದ್ರೆ ಜೊಳ 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 ಅಂತ ಕಣ್ಣೀರ್ ಸುರಿಸ್ತೀಯ. ಆದ್ರೆ ನಾವು ಒಂದಿನ ಕೋಳಿ ಕುಯ್ಬೇಕಾದ್ರೆ ಕಣ್ಣೀರ್ ಸುರಿಸಲ್ಲ. ನೀನ್ ಕಣ್ಣೀರ್ ಸುರಿಸ್ಲಿಲ್ಲ ಅಂದ್ರೆ ಅವ್ರ ಮಕ್ಳು ಪಾಪ ಅದ್ರದ್ದು ಫ್ಯಾಮಿಲಿ ಎಲ್ಲ ಕಣ್ಣೀರ್ ಸುರಿಸಿರ್ತಾರೆ. ಇವತ್ತು ಯಾವ್ದು ನನ್ನನ್ನೆಲ್ಲ ಅಳ್ಸೋ ಸೀನ್ ಇಲ್ಲಮ್ಮ, ಅವೆಲ್ಲ ನೋವೇ ಚಾನ್ಸ್ ಎಲ್ಲ. ಅದು ಪೂಜೆಗೆ ಗಾಸಿಪ್ ನ ಮುಗಿಸ್ತೀನಿ. ಅವಳು ಇಲ್ಲ ಅಂದ್ರೆ ಎಳ್ಕೊಂಡು ಹೊಂಟೋಯ್ತಾಳೆ. ಸರಿ ಆಯ್ತು. ನೋಡಿದ್ರಲ್ಲ ಗಾಸಿಪ್. ಇವತ್ತಿಂದು ಗಾಸಿಪ್ ಒಂಥರ ಗಾಸಿಪ್ ಅಲ್ಲ, ಬಟ್ ನಾವ್ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ, ಹೇಗೆಲ್ಲ ರೆಡಿ ಆಗಿದ್ವಿ, ಎಷ್ಟು ಚೆನ್ನಾಗಿ. ನಮ್ದೊಂದು ಎಕ್ಸ್ಪೀರಿಯನ್ಸ್ ಹೇಳಕ್ಕೆ ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ಸ್ತು. ಎಕ್ಸ್ಪೀರಿಯನ್ಸ್ ಏನಾದ್ರು ಇದ್ಯಾ?
ಎಲ್ಲ ಕಣೆ ಎಲ್ಲ ಎಕ್ಸ್ಪೀರಿಯನ್ಸ್ ಹೇಳಾಯ್ತು ಬಟ್ ಇನ್ನೂ ಇತ್ತು ಬಟ್ ಆದ್ರೆ ಏನ್ ಮಾಡ್ತೀಯಾ ಟೈಮ್ ಇಲ್ಲ ನಿಲ್ಸ್ ಅಂತವಳೆ ಬೇಡ ಸಾಕು ಆಯ್ತು ಇನ್ನೊಂದ್ಸಲ ಯಾವಾಗಾರ ಮಾತಾಡೋಣ ಮತ್ತೆ ಸಿಗ್ತೀವಿ ಮತ್ತೊಂದು ಗಾಸಿಪ್ ಜೊತೆ ಅಲ್ಲಿ ತನಕ ನೋಡ್ತಾ ಇರಿ ಫ್ರೀಡಮ್ ಟಿವಿ ಇದು ಜನಸಾಮಾನ್ಯರ ಶಕ್ತಿ.